ಮಾಧ್ಯಮದ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ತಾವೆಲ್ಲ ಗಮನಿಸಿದ್ದೀರಿ. ಈ ಪತ್ರಿಕಾಗೋಷ್ಠಿಯನ್ನು ನಾವು ಯಾಕೆ ಕರೆದಿದ್ದು ಅಂತ ಹೇಳಿದ್ರೆ ಬಹುಶಃ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಕಳೆದ 8-10 ದಿವಸದಿಂದ BJPಯ ಅನೇಕ ನಾಯಕರು, ಜಿಗಜಿಣಗಿ ಆಗಿರ್ಬೋದು, ನಮ್ಮ ಈಶ್ವರಪ್ಪ ಆಗಿರ್ಬೋದು, ಮತ್ತು ಇಲ್ಲಿ BJPಯ ಜಿಲ್ಲಾ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಹಲವಾರು ಪತ್ರಿಕಾಗೋಷ್ಠಿಯನ್ನು ಮಾಡಿರ್ತಕ್ಕಂಥದ್ದು. ಅವರು ಏನು ಅಪಾದನೆ ಮಾಡ್ತಾ ಇದ್ದಾರೆ ಅಂಥೇಳಿ ಕಾಂಗ್ರೆಸ್ ಪಕ್ಷ ಹಿಂದೂ ಧರ್ಮವನ್ನು ಒಡಿತಾ ಇದೆ ಅಂತೇಳಿ. ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಹಿಂದೂ ಧರ್ಮವನ್ನು ಎಲ್ಲಿ ಒಡಿತಾ ಇದೆ, ಯಾವ ಕಾರಣಕ್ಕಾಗಿ ಒಡಿತಾ ಇದೆ ಅನ್ನೋದನ್ನು ತಾವು ಸ್ಪಷ್ಟಪಡಿಸಬೇಕು. ಮತ್ತು ನಾವೆಲ್ಲ ಹಿಂದೂಗಳೇ, ನಾವೇನು ಬೇರೆ ಅಲ್ಲ. ನಮ್ಮ ಸರ್ಟಿಫಿಕೇಟ್ನಲ್ಲಿ ಹಿಂದೂ ಬರೆಸಿನೇ ಮುಂದೆ ನಮ್ಮ ಜಾತಿ ಕಾಲಮ್ನಾಗ ನಮ್ಮ ಜಾತಿ ಇದಾವೆ. ಇವತ್ತು ದಲಿತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಇವರೆಲ್ಲ ನಿಮ್ಮ ದೃಷ್ಟಿಯಲ್ಲಿ ಹಿಂದೂಗಳು ಹೌದು ಅಲ್ಲೋ ಅನ್ನೋದು ಮೊದಲನೇ ಪ್ರಶ್ನೆ ನಂದು BJP ಅವರಿಗೆ. ಮತ್ತು ನಾವೆಲ್ಲ ಹಿಂದೂಗಂತ ಹೇಳಿದ್ರೆ ನಮ್ಮನ್ನು ಯಾರೂ ಹೊಡೆದಿಲ್ಲ, ಹೊಡಿತಕ್ಕಂಥ ಭ್ರಮೆ ಈ ರಾಜ್ಯದಲ್ಲಿ ಉದ್ಭವ ಆಗಿಲ್ಲ. ಇದನ್ನು ಯಾಕೆ ನೀವು ಸುಮ್ಮನೆ ಈ ಅಪಾದನೆ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ನಿಮ್ಮಲ್ಲಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದೆ ಹೋಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಬ್ರಿಟಿಷ್ ಮಾದರಿಯ ಆಡಳಿತದಲ್ಲಿ ಯಾವ ರೀತಿ ಬ್ರಿಟಿಷ್ ಒಂದು ಆಡಳಿತ ಇತ್ತು ಆ ರೀತಿ ಅಂತ ಒಂದು ಆಡಳಿತದ ಮಾದರಿ ಕಾಂಗ್ರೆಸ್ ಪಕ್ಷ ಅಳವಡಿಸಿಕೊಂಡಿದೆ ಅಂತಕ್ಕಂಥದ್ದನ್ನು ಹೇಳಿದರು ಅವರು ತಮ್ಮ ಮಾಧ್ಯಮದ ಮುಖಾಂತರ, ಪತ್ರಿಕಾ ಹೇಳಿಕೆಗಳ ಮುಖಾಂತರ ಹೇಳಿದ್ದಾರೆ. ನಾನು ಅವ್ರಿಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಈ ದೇಶದ ಸಂವಿಧಾನದ ನಿಯಮದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಸರ್ಕಾರವನ್ನು ನಡೆಸ್ತಕ್ಕಂಥದ್ದು. ನೀವೇನು ಅಪೇಕ್ಷೆ ಮಾಡಿದ್ದೀರಿ, ಮನುವಾದಿ ಪ್ರಕಾರ ಈ ರಾಜ್ಯ ನಡಿಬೇಕಂತಕ್ಕಂಥ ಎಂದಿಗೂ ಕೂಡ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು ಅದೇ, ಮನುವಾದಿ ನಿಯಮಗಳ ಪ್ರಕಾರ ನಡಿಬೇಕು, ಹಾಗೆ ನಡೆದ್ರೆ ಮಾತ್ರ ಒಳ್ಳೆಯ ಸರ್ಕಾರ ಅಂತೇಳಿ ನಿಮ್ಮದೇನೋ ಭಾವನೆ ಇದೆ. ಆದರೆ ಇದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಇಟ್ಕೊಂಡು ನಡೀತಕ್ಕಂಥ ಸರ್ಕಾರ. ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ನಾಯಕರಾಗಿರ್ತಕ್ಕಂಥ MB ಪಾಟೀಲ್ ಸಾಹೇಬ್ರ ಬಗ್ಗೆ ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅವರು ಧರ್ಮವನ್ನು ಒಡಿತಾ ಇದ್ದಾರೆ, ಧರ್ಮವನ್ನು ಒಡೆದು ಮುಖ್ಯಮಂತ್ರಿಗಳು ಆಗಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅಪಾದನೆಯನ್ನು ಅವ್ರು ಮಾಡ್ತಾ ಇದ್ದಾರೆ. MB ಪಾಟೀಲ್ ಸಾಹೇಬರಿಗೆ ಧರ್ಮ ಒಡೆದು ಮುಖ್ಯಮಂತ್ರಿ ಆಗ್ತಕ್ಕಂಥ ಪ್ರಮೇಯ ಉದ್ಭವ ಆಗಂಗಿಲ್ಲ. ನಾನು ನಿಮಗೆ ಕೇಳಕ್ಕೆ ಬಯಸ್ತೀನಿ, ಯಡಿಯೂರಪ್ಪನವರು ನಿಮ್ಮ ಪಕ್ಷದ ಆಗಿದ್ರಲ್ಲ ಹಿಂದೆ 2-3 ಸಲ. ಜಗದೀಶ್ ಶೆಟ್ಟರ್ ಅವರಾಗಿದ್ದರು, ಬೊಮ್ಮಾಯಿ ಅವರಾಗಿದ್ದರು. ಇವರೆಲ್ಲ ಧರ್ಮ ಒಡೆದೇ ಮುಖ್ಯಮಂತ್ರಿ ಆಗಿದ್ದಾರೆ ಹೆಂಗೆ ಅಂತಕ್ಕಂಥ ಪ್ರಶ್ನೆಯನ್ನು ನಿಮಗೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಧರ್ಮ ಹೊಡಿತಕ್ಕಂಥ ಅನಿವಾರ್ಯತೆ ಅವ್ರಿಗಿಲ್ಲ. ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಇಚ್ಛೆ ಪಡ್ತಾ ಇದೆ, ಯಾವಾಗ ಶಾಸಕರು, ಪಕ್ಷದ ಶಾಸಕರು ಇಚ್ಛೆ ಪಡ್ತಾ ಇದ್ದಾರೆ, ಸ್ವಾಭಾವಿಕವಾಗಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಯಾವಾಗ ಧರ್ಮ ಒಡೆದೇ ಆಗ್ಬೇಕಂತಕ್ಕಂಥದ್ದು ಏನಿಲ್ಲ. ಅವ್ರು ಎಂದೂ ಆ ಕೆಲಸಕ್ಕೆ ಕೂಡ ಕೈ ಹಾಕಿನಂತಕ್ಕಂಥದ್ದನ್ನು ಹೇಳಿಕೆ ಬಯಸ್ತಾ ಇದೆ. ಈ ಬಸವ ಧರ್ಮ ಅಂತಕ್ಕಂಥದ್ದು MB ಪಾಟೀಲ್ ಅಸ್ಮಿತೆತೆ. ಅದು ಬಸವಣ್ಣವರ, ನಮ್ಮ ನಾಡಿನವರು, ನಮ್ಮ ಜಿಲ್ಲೆಯವರು, ಇಡೀ ಪ್ರಪಂಚಕ್ಕೆ ಒಂದು ತಾತ್ವಿಕ ಸಿದ್ಧಾಂತವನ್ನು ಕೊಟ್ಟು ಹೋಗಿರ್ತಕ್ಕಂಥವ್ರು, ಸಮಾನತೆಯನ್ನು ಸಾರಿರ್ತಕ್ಕಂಥವ್ರು, ಎಲ್ಲ
ಜನ ಸಮಾನರಾಗಿ ಬದುಕಬೇಕು, ಮಹಿಳೆಯರು ಸಮಾನರಾಗಿರಬೇಕು, ಕಾಯಕದ ಮುಖಾಂತರ ನೀವು ನಡಿಬೇಕು ಅಂತಕ್ಕಂಥ ಉದಾತ್ತ ವಿಚಾರಗಳನ್ನು ನಮ್ಗೆ ಬಿಟ್ಟು ಹೋಗಿರ್ತಕ್ಕಂಥವ್ರು. ಅವರ ಧರ್ಮ ಸ್ಥಾಪನೆ ಮಾಡಿದ್ದಾರೆ ಸಮಾನತೆ ಆಧಾರದ ಮೇಲೆ. ಆ ಧರ್ಮ ಉಳಿಬೇಕಂತಕ್ಕಂಥ ವಿಚಾರ ಹೇಳಿದ್ದು ಎಂ ಬಿ ಪಾಟೀಲ್ ಅವರ ಅಪರಾಧ ಹೇಗೆ ಅಂತಕ್ಕಂಥದ್ದನ್ನು ನಿಮಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿ ಜೆ ಪಿ ಅವರಿಗೆ ಅದು ಅವರ ಅಸ್ಮಿತತೆ, ಅದನ್ನು ಕೇಳಬಾರ್ದು. ಇವತ್ತು ನಾವು ಲಿಂಗಾಯತರು ಅಲ್ಲದೆ ಇರ್ಬೋದು, ಇವತ್ತು ನಾನು ಮಾತನಾಡ್ತಕ್ಕಂಥವ್ರು ಲಿಂಗಾಯತರು ಅಲ್ಲದೆ ಇರ್ಬೋದು, ಇವ್ರು ಲಿಂಗಾಯತರು ಇರ್ಬೋದು. ಆದರೆ ನೀವು ಕನ್ಯೇರಿ ಶ್ರೀಗಳ ಬಗ್ಗೆ ನೀವೇನು ಮಾತಾಡ್ತಾ ಇದ್ದೀರಿ, ನೀವೇನು ಬೆಂಬಲ ಕೊಡ್ತಾ ಇದ್ದೀರಿ ಎಲ್ಲ ಗೊತ್ತಿರ್ತಕ್ಕಂಥವ್ರು. ಅದ್ರ ಹಿಂದೆ ಏನು ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಗೊತ್ತಿರ್ತಕ್ಕಂಥದ್ದು. ನಾವು ಕನ್ಯೇರಿ ಶ್ರೀಗಳ ಚಟುವಟಿಕೆಗೆ ಯಾವುದೇ ರೀತಿಯಾದಂಥ ವಿರೋಧಿಗಳಲ್ಲ. ಮೊದಲು ಸ್ಪಷ್ಟಪಡಿಸ್ತೇನೆ, ನಾನು ಯಾವುದೇ ಜಾತಿಯ ಧರ್ಮದ ವಿರೋಧಿ ಅಲ್ಲ. ಎಲ್ಲ ಧರ್ಮಗಳನ್ನು, ಎಲ್ಲ ಜಾತಿಗಳನ್ನು, ಎಲ್ಲ ಸ್ವಾಮೀಜಿಗಳನ್ನು ಸಮಾನವಾಗಿ ಪ್ರೀತಿಸ್ತಕ್ಕಂಥವನು. ಆದರೆ ಕನ್ಯೇರಿ ಸ್ವಾಮಿಗಳು ಅವತ್ತು ಮಾತನಾಡಿರ್ತಕ್ಕಂಥದ್ದೇನಿದೆ, ಸೋಳೆ ಮಕ್ಕಳು ಅಂತಕ್ಕಂಥದ್ದು, ನಿಮ್ಮನ್ನು ಬೂಟ್ಲೆ ಹೊಡಿತಕ್ಕಂಥದ್ದು, ಅದಕ್ಕೆ ನಾನು ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದೇನೆ. ಯಾವುದೇ ಶ್ರೀಗಳಿಂದ ಬಾಯಿಂದ ಬರ್ತಕ್ಕಂಥ ಶಬ್ದ ಅಲ್ಲ ಅದು. ಇಲ್ಲಿವರೆಗೆ ಯಾವ ಸ್ವಾಮೀಜಿಯವರು ಕೂಡ ಅಂಥ ಶಬ್ದಗಳನ್ನು ಮಾತಾಡಿಲ್ಲ. ಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ಜಿಲ್ಲೆಯವರು ಎಂಥ ಉದಾತ್ತವಾಗಿರ್ತಕ್ಕಂಥ ವಿಚಾರಗಳನ್ನು ಬಿಟ್ಟು ಹೋಗಿದ್ದಾರೆ, ಎಂಥ ವಿಚಾರಗಳನ್ನು ಹೇಳ್ತಾ ಇದ್ರು, ಎಂಥ ಭಾವನೆಗಳನ್ನು ವ್ಯಕ್ತ ಮಾಡ್ತಾ ಇದ್ರು. ಇವತ್ತು ಕನ್ಯೇರಿ ಶ್ರೀಗಳು ಹೌದು ಸ್ವಾಭಾವಿಕವಾಗಿ ಆಗಿರ್ತಕ್ಕಂಥ ಮಾತು ಅಂತ ಹೇಳಿ, ಜನರೂಢಿ ಆಗಿರ್ತಕ್ಕಂಥ ಮಾತು ಅಂತ ಹೇಳಿ ನೀವು ಏನು ಬಿ ಜೆ ಪಿ ಅವರು ಸಮರ್ಥನೆ ಮಾಡ್ಕೋತಾ ಇದ್ದೀರಲ್ಲ, ಜಿಗ್ಜಿನವ್ರು ಹಿಡಿದು ಇವತ್ತು ನೀವೆಲ್ಲ ಬಿಜಾಪುರದ ಬಿ ಜೆ ಪಿ ಪಕ್ಷದ ವಕ್ತಾರರು, ಮುಖಂಡರು ಎಲ್ಲರೂ ಕೂಡ ಏನು ಡಿಫೆಂಡ್ ಮಾಡ್ತಾ ಇದ್ದೀರಲ್ಲ, ನಾನು ನಿಮಗೆ ಒಂದು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಮಾತನ್ನು ಕನ್ಯೇರಿ ಶ್ರೀಗಳು ಭಾಗವತ್ ಅವ್ರಿಗೆ ಹೇಳಿದರೆ, ಮೋದಿಯವ್ರ ಬಗ್ಗೆ ಮಾತಾಡಿದರೆ, ಅಥವಾ ಯಡಿಯೂರಪ್ಪನ ಬಗ್ಗೆ ಮಾತಾಡಿದರೆ, ನಿಮ್ಮ RSS ಬಗ್ಗೆ ಮಾತಾಡಿದರೆ ನೀವೆಲ್ಲ ಸುಮ್ಮನೆ ಇರ್ತಿದ್ರಿ. ಇವತ್ತಿಗೆ ರಾಜಸ್ಥಾನದಲ್ಲಿ ಬೆಂಕಿ ಹತ್ತಿ ಉರಿತಾ ಇತ್ತು. ಆದರೆ ಉಳಿಕಿದ ಎಲ್ಲ ಜನ ಸಹನಶೀಲರು, ಯಾರೂ ಕೂಡ ಆ ವಿಷಯವನ್ನು ದೊಡ್ಡ ಮಾಡಲಿಕ್ಕೆ ಹೋಗಿಲ್ಲ. ಅದನ್ನು ಸಮರ್ಥನೆ ಮಾಡ್ತಕ್ಕಂಥವ್ರು ನಿಮ್ಮ ಮನಸ್ಥಿತಿ ಇವತ್ತು ಅರ್ಥ ಆಗ್ತಾ ಇದೆ. ಇಂಥದಕ್ಕೆ ನೀವು ಸಪೋರ್ಟ್ ಮಾಡ್ತಿದ್ದಾರೆ ಹೇಗೆ ಅನ್ನೋದನ್ನು ನಾವು ಅವ್ರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ದಂಗೆ ಆಗ್ತೈತಿ. ಇದನ್ನು ಕನ್ಯೇರಿ ಶ್ರೀಗಳ ಬಗ್ಗೆ ನೀವು ತೆಗೆದುಕೊಂಡಂಥ ನಿಲುವು, ಸರ್ಕಾರ ಏನು ಅವ್ರಿಗೆ ಬ್ಯಾನ್ ಮಾಡಿದೆ, ಬಿಜಾಪುರ ಬಾಗಲಕೋಟೆ ಬ್ಯಾನ್ ಮಾಡಿದ್ದು ನನ್ನ ಸಮರ್ಥನೆ ಮಾಡ್ತಾ ಇಲ್ಲ. ನೀವು ದಂಗೆ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ದಂಗೆ ಹೇಳ್ತಾ ಇದೆ? ದಂಗೆ ಹೇಳಲಿಕ್ಕೆ ಬಲವಾದ ಕಾರಣ ಏನು? ದಂಗೆ ಹೇಳಬೇಕಾದ್ರೆ ಒಂದು ಬಲವಾದ ಕಾರಣ ಇರ್ತಾ ಇದೆ. ಇತಿಹಾಸವನ್ನು ನೋಡ್ರಿ, ಇತಿಹಾಸ ಪುಟಗಳನ್ನು ತಿರುವಿ ನೋಡ್ರಿ. ಒಂದು ಕ್ರಾಂತಿ ಆಗಬೇಕಾದ್ರೆ ಯಾವ ವಿಷಯಕ್ಕಾಗಿ ಆಗ್ತಾ ಇದೆ, ಯಾವ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಆಗ್ತಾ ಇದೆ. ಇವತ್ತು ಬಡವರಿಗೆ ನೀವು ಕೇಂದ್ರದಲ್ಲಿ ಉದ್ಯೋಗ ಕೊಟ್ಟಿಲ್ಲ. ಇವತ್ತು ದಲಿತರ ಮೇಲೆ ನಿರಂತರವಾಗಿ ಇವತ್ತು ದೌರ್ಜನ್ಯ ನಡೀತಾ ಇದೆ. ಇವತ್ತು ಆ ಕಾರಣಕ್ಕಾಗಿ ವಿದ್ಯಾವಂತ ಯುವಕರು ದೇಶದಲ್ಲಿ ದಂಗೆ ಏಳಬಹುದು. ಇವತ್ತು ಹಿಂದುಳಿದವರು, ದಲಿತರು ದಂಗೆ ಏಳಬಹುದು. ಅವ್ರ ಮೇಲೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ಈಗ್ಯಾಕೆ ಇದು ಆಗ್ತಾ ಇದೆ? ಈ ದಂಗೆ ಹೇಳ್ತಕ್ಕಂಥ ಯಾವ ವಿಚಾರ ಇದೆ ಇದನ್ನು ನೀವು ಪ್ರೋತ್ಸಾಹ ಮಾಡ್ತಾ ಇದ್ದೀರಿ? ದಂಗೆ ಹೇಳಲಿಕ್ಕೆ ಪ್ರಚೋದನೆ ಮಾಡ್ತಾ ಇದ್ದೀರಿ ಈ ಜಿಲ್ಲೆಯಲ್ಲಿ. ದಯವಿಟ್ಟು ಇದು ನಿಮಗೆ ಬಿ ಜೆ ಪಿ ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನೀವು ಸಹಬಾಳ್ವೆ, ಪ್ರೀತಿ, ವಿಶ್ವಾಸ, ನಂಬಿಕೆ, ಶಾಂತಿ, ಈ ಒಂದು ಸಿದ್ಧಾಂತದಲ್ಲಿ ನಂಬಿಕೆಯನ್ನು ನೀಡಬೇಕು. ನೀವು ಯಾವತ್ತಿಗೂ ಕೂಡ ದೊಣ್ಣೆ ತೆಗೆದುಕೊಂಡು ನೀವು ಇದು ಮಾಡೋದಲ್ಲ.
ಶಾಂತಿಯನ್ನು ಕೂಡ ಒಂದು ಹೇಳಬೇಕಾಗ್ತಾ ಇದೆ ನೀವು ಇವತ್ತು. ಅದಕ್ಕಾಗಿ ಅದನ್ನು ನಾನು ನೀವು ಹೇಳ್ತಕ್ಕಂಥ ಏನು ದಂಗೆ ಹೇಳ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೀರಿ, ಅದಕ್ಕೆ ನಾನು ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದೇನೆ. ನೀವು ಆ ರೀತಿ ಮಾತನಾಡಬಾರ್ದು ಅಂತ ಆಗಿತ್ತು. ಆಮೇಲೆ ಒಂದು 2-3 ವಿಚಾರ ಹೇಳಿದ್ದಾರೆ. ಗುತ್ತಿಗೆದಾರರಿಗೆ ಇವತ್ತು ಬೀದಿಯಲ್ಲಿ ಬಂದು ನಿಂತಿದ್ದಾರೆ ಗುತ್ತಿಗೆದಾರರು. ಈ ಗುತ್ತಿಗೆದಾರರು ಇವತ್ತಿನ ಪರಿಸ್ಥಿತಿಗೆ ಯಾರು ಕಾರಣರು? ಕೊನೆ ಹಂತದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಟೆಂಡರನ್ನು ಕರೆದವರು ಯಾರು? BJPಯ ಕೊನೆ ಹಂತ ಅಧಿಕಾರ ಇತ್ತಲ್ಲ, ಅವಾಗ ಸುಮಾರು 2 ಲಕ್ಷ ಕೋಟಿ ರೂಪಾಯಿವರೆಗೆ ನೀವು ನನಗೆ ಅಧಿಕೃತ ನನ್ನ ಅಂಕಿ ಸಂಖ್ಯೆ ಮಾಹಿತಿ ಇಲ್ಲ, ಲಕ್ಷಾಂತರ ರೂಪಾಯಿ 1.5 ಲಕ್ಷ ಕೋಟಿ ಟೆಂಡರನ್ನು ಕರೆದವ್ರು ಯಾರು? ಆ ಟೆಂಡರ್ ಕರೆದ ಮೇಲೆ ಆ ಕಾಮಗಾರಿಗೆ ದುಡ್ಡು ಕೊಡಬೇಕಾದಂಥ ಹೊಣೆಗಾರಿಕೆ ಇದ್ದಂಥ ಸರ್ಕಾರದ್ದು ಅದನ್ನು ಮಾಡ್ತಾ ಇದೆ. ಅದು ಆದಮೇಲೆ ಹೊಸ ಕೆಲಸಗಳನ್ನು ಕೂಡ ಇವತ್ತು ಸರ್ಕಾರ ಕರೀತಾ ಇದೆ. ಇಂಥ ಒಂದು ಆರ್ಥಿಕ ಸಂಕಷ್ಟಗಳ ಮಧ್ಯೆ ಇವತ್ತು ಏನು ನಾವು ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾವೆ, ಅದ್ರ ಮಧ್ಯೆ ಕೂಡ ಈ ಅಭಿವೃದ್ಧಿ ಕಾರ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ಬಬಲೇಶ್ವರ ಕ್ಷೇತ್ರದಲ್ಲಿ ಏನು ಪಾಪ ಅಂಗಡಿ ಒಂದು ಮಾತನ್ನು ಹೇಳಿದ್ದಾರೆ, ಈ ಬಬಲೇಶ್ವರ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲತ್ತೆ. ಬಬಲೇಶ್ವರ ಕ್ಷೇತ್ರಕ್ಕೆ ಹೋಗಿ ನೋಡಲಿ ಅವರೆಲ್ಲ. ಇವತ್ತು ಏನು ಅಲ್ಲಿ ಏನು ಇಂಪೋರ್ಟ್ ಆಗ್ತಾ ಇದೆ, ಎಕ್ಸ್ಪೋರ್ಟ್ ಆಗ್ತಾ ಇದೆ, ದ್ರಾಕ್ಷಿ ಬೆಳೆ ಆಗಿರ್ಬೋದು, ನಿಂಬೆ ಆಗಿರ್ಬೋದು, ದಾಳಂಬರಿ ಆಗಿರ್ಬೋದು, ಅನೇಕ ತೋಟಗಾರಿಕೆ ಏನು ವಸ್ತುಗಳು ಇವತ್ತು ಬೇರೆ ಸ್ಥಳಕ್ಕೆ ರಫ್ತಾಗ್ತಾ ಇದೆ, ಅದನ್ನು ನೀವು ನೋಡಬೇಕು. ಎಷ್ಟು ಲಕ್ಷಾಂತರ ರೂಪಾಯಿ ಅವರು ಸಂಪಾದನೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಶಾಲಾ ಕಾಲೇಜುಗಳಾಗಿವೆ, ಏನು ಅಭಿವೃದ್ಧಿ ಆಗಿದೆ, ಅದನ್ನು ನೀವು ಗಮನಿಸಿ ಮಾತನಾಡಬೇಕು. ಸುಮ್ಮನೆ ನಾವು ಬಾಯಿ ಚಪ್ಪಲಕ್ಕೆ ಏನೇ ಮಾತಾಡೋದು ಅದಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಎಂ ಬಿ ಪಾಟೀಲ್ ಸಾಹೇಬರೊಬ್ಬರೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಮಂತ್ರಿಗಳು ತಮ್ಮ ಕ್ಷೇತ್ರದಲ್ಲಿ ನಿರೀಕ್ಷಿತ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ SCP TSP ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ನಾನು ಹಿಂದೆ ಕೂಡ ಇದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಬಂದಾಗ ಹೇಳಿದೆ. SCP TSP ಹಣ BJPಯಲ್ಲಿ ಎಷ್ಟು ದುರುಪಯೋಗ ಆಗಿದೆ, ಕಾಂಗ್ರೆಸ್ನಲ್ಲಿ ಎಷ್ಟಾಗಿದೆ ಅನ್ನೋದಕ್ಕಂಥ ಬಹಿರಂಗ ಚರ್ಚೆಗೆ ಬಂದರೆ ನಾನು ನಿಮಗೆ ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೇನೆ ಅಂತಕ್ಕಂಥ ಮಾತನ್ನು ನಿಮ್ಮ ಮಾಧ್ಯಮಗೋಷ್ಠಿ ಮುಖಾಂತರ ಹೇಳಿ ನಾನು ಹೆಚ್ಚಿಗೆ ಮಾತನಾಡಿದೆ. ಇವತ್ತು ಈ ಕಾರಣಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ನನ್ನ ವಿಚಾರಗಳನ್ನು ಹೇಳಿದ್ದೇನೆ. ಇಲ್ಲಿಗೆ ನನ್ನ ವಿಚಾರ ಮುಗಿಸ್ತೇನೆ. ತಾವು ಏನಾದರೂ ಕೇಳಬೇಕಾದ್ರೆ ಕೇಳ್ಬೋದು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ಹಿಂದೂ ಧರ್ಮ ಅಂತ ಹೇಳೋರು ಪಾಟೀಲರು ಸಹಿತ ನಾವು ಜಾತಿ ಕಾಲದಲ್ಲಿ ಧರ್ಮದ ಕಾಲದಲ್ಲಿ ಏನು ತಪ್ಪಿದೆ? ಈಗ ಬಸವಣ್ಣ ಸ್ಥಾಪನೆ ಮಾಡಿರ್ತಕ್ಕಂಥ ಧರ್ಮನ ಬರೆಸಿನತೆ ಅಪರಾಧನ ಅದು. ಸಮಾನತೆಯ ಸಮಾಜ ನಿರ್ಮಾಣ ಮಾಡ್ಬೇಕಂತಕ್ಕಂಥ ಏಕೈಕ ಉದ್ದೇಶ ಕಟ್ಟಿರ್ತಕ್ಕಂಥ ಒಂದು ಧರ್ಮ ಅದು ಅಪರಾಧ. ಅದು ನೀವು ಹೇಳ್ಬೇಕಿದೆ ಅಪರಾಧನ ಹೆಂಗಂತೇಳಿ. ಹಾಂ ಯಾವುದು ಅವ್ರಿಗೆ ಕೇಳಿ, ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಕೇಳಿ. ನನ್ನ ಮತ್ತು ನನ್ನ ಸರ್ಟಿಫಿಕೇಟ್ನಾಗ ಹಿಂದೂ ಧರ್ಮದ ಮೌಲ್ಯ ವಿಚಾರಗಳನ್ನು ನಾನು ಒಪ್ಪದೇ ಇದ್ದರೂ ಕೂಡ, ಹಿಂದೂ ಧರ್ಮದ ಕೆಲವು ಸಂಪ್ರದಾಯಗಳನ್ನು ನಾನು ಒಪ್ಪದೇ ಇದ್ದರೂ ಕೂಡ, ನಮ್ಮ ಹಿರಿಯರು ನಮ್ಮ ಏನು ಎನ್ಸಿಸ್ಟರ್ಸ್ ಏನಂದ್ರೆ ನಮ್ಮ ಜಾತಿ ಕಾಲಮ್ನಲ್ಲಿ ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತ ಬರೆಸಿದ್ದಾರೆ, ಜಾತಿ ಕಾಲಮ್ನಲ್ಲಿ ಏನದೀನಿ SC ಅಂತ ನಮ್ಗೆ ಬರೆಸಿದ್ದಾರೆ. ಅದೇ ಸಮಾಜದವ್ರು ಹೇಳಕ್ಕಲ್ಲ, ನಾವು ಕಾಲಮೊಳಗೆ ನೀವು ಹಿಂದೂ ಬರೀಬಾರಿ ಬುದ್ಧ ಅಂತ ಬರೀರಿ ಅಲ್ಲ. ಮುಂದೆ ಬರ್ಸವ್ರ ಈ ಹಿಂದೆ ಬರ್ಸಿದ್ದಕ್ಕೆ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಮುಂದೆ ಬೌದ್ಧ ಧರ್ಮದ ನಮ್ಮ ಮಕ್ಕಳಿಗೆ ಬರ್ಸತ್ ಹೇಳಿನ. ಹಾಂ ಹಾಂ ಅದು ನಮ್ಮ ಸ್ವತಂತ್ರ, ಅದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಧಿಕಾರ. ನಾವು ಇಚ್ಛೆ ಪಟ್ಟಂಥ ಧರ್ಮವನ್ನು ನಾವು ಬರೆಸ್ಬೋದು. ಕನ್ನೇರಿ ಶ್ರೀಗಳ ಜೊತೆ ಮಾತಾಡಿದಾಗ ಕನ್ನೇರಿ ಶ್ರೀಗಳು ಹೋಗಿ ಕೂತು ಈ ವಿಚಾರದಲ್ಲಿ ಏನು ಯಾಕಂದ್ರೆ ಒಬ್ಬ ಸ್ವಾಮಿ ಆಗಿರ್ತಕ್ಕಂಥವ್ರು ಒಮ್ಮೆ ಇಮಿಡಿಯೇಟ್ ಆಗಿ ಒಂದು ನಿರ್ಬಂಧ ಹೇಳೋದಕ್ಕೆ ಮೊದಲು ಅವ್ರ ಜೊತೆಗೆ ಮಾತಾಡಿ ಯಾಕೆ ಮಾತಾಡ್ತೀರಿ, ಇದಕ್ಕೆ ವಿಲೇಜ್ ಬೇಗೊಳಿಸಿ ಅಂತಕ್ಕಂಥ ವಿಚಾರವನ್ನು ಉಸ್ತುವಾರಿ ಸಚಿವರಾಗಿ ನಾನು ಒಂದು ಮಾತಾಡ್ಬೋದಾಗಿ ಒಮ್ಮೆ ನಿರ್ಬಂಧ ಹೇಳೋದು ಇದು ಎಂ ಬಿ ಪಾಟೀಲ್ ನಿರ್ಬಂಧ ಹೇರಿಲ್ಲ.
ದಯವಿಟ್ಟು ಅರ್ಥ ಮಾಡ್ಕೊರಿ, ಎಂ ಬಿ ಪಾಟೀಲ್ ಮೇಲೆ ಒಂದು ಗೂಬೆ ಕೂಡಿಸ್ತಾ ಇದ್ದಾರೆ ಬಿ ಜೆ ಪಿಯವರು. ಎಂ ಬಿ ಪಾಟೀಲ್ರವರು ಇದನ್ನು ಮಾಡಿಲ್ಲ. ಇದನ್ನು ಇಲ್ಲಿ ಈ ಸ್ಟೇಟ್ಮೆಂಟ್ ಆದಮೇಲೆ ಇದು ಬಂದ್ರೆ ಏನಾರು ಒಂದು ಅನಾಹುತ ಆಗ್ಬೋದು ಅಂತ ಹೇಳಿ ಜಿಲ್ಲಾಡಳಿತನೇ ಮಾಡಿರ್ತಕ್ಕಂಥದ್ದು. ಬಾಗಲಕೋಟೆ ಜಿಲ್ಲಾಡಳಿತ ಮಾಡಿದೆ. ಇವ್ರು ಕೋರ್ಟಿಗೆ ಹೋಗಿದ್ದಾರೆ, ಕೋರ್ಟ್ ಕೂಡ ಅದು ಸರಿ ಇದೆ ಅಂತ ಹೇಳಿದ್ದಾರೆ. ಎಂ ಬಿ ಪಾಟೀಲ್ ಯಾಕೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ? ಸುಮ್ಮನೆ ಇವತ್ತು ನೋಡಿ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಬಂದಿದ್ದಾರೆ ಅವ್ರಿಗೆ ಆಗ್ಲಾರ್ದು ಇದ್ದಿದ್ದು ಹೇಳ್ತೀನಿ. ಆಮೇಲೆ ಬಿ ಜೆ ಪಿ ಅವರಂತೂ ಸೈ ಅವರೆಲ್ಲರೂ ಕೂಡಿ ಎಂ ಬಿ ಪಾಟೀಲ್ ಮೇಲೆ ಇದನ್ನೊಂದು ಗೂಬೆ ಕೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾಕೆ ಹೇಳ್ತಾರೆ? ಈಗ ಸಚಿವರು ನೀವು ಇವತ್ತು ಬಂದಿದ್ದಾರೆ ತಾವು ಕೇಳ್ಬೋದು, ಅವ್ರು ಹೇಳ್ತಾರೆ ಅದನ್ನೆಲ್ಲ. ಅವ್ರಿಗೆ ಜಿಲ್ಲಾ ಪ್ರತಿಯೊಂದು ಜಿಲ್ಲಾಡಳಿತದಲ್ಲಿ ಹಸ್ತಕ್ಷೇಪ ಏನು ಮಾಡ್ಬೇಕಂತ ಏನು ಮಂತ್ರಿಗಳಿಗೆ ಏನು ಇರ್ಬೇಕಂತೇನಿಲ್ಲ. ಅಲ್ಲ ಇವತ್ತು ಬಂದಿದ್ದಾರೆ, ನೀವು ಅವ್ರಿಗೆ ಕೇಳ್ಬೋದು, ಅವ್ರು ಇದಕ್ಕೆಲ್ಲ ಸಂಬಂಧಿಸುವಂಥ ಉತ್ತರ ಕೊಡ್ತಾರೆ. ನಾನು ಒಬ್ಬ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಮುಖನಾಗಿ ಒಬ್ಬ ಅಥವಾ ಕಾರ್ಯಕರ್ತನಾಗಿ ಬಿ ಜೆ ಪಿ ಅವರು ಮಾಡ್ತಕ್ಕಂಥ ಎಲ್ಲ ಆಪಾದನೆಗಳಿಗೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಉತ್ತರ ಕೊಡಬೇಕಾಗಿತ್ತು, ಅದನ್ನು ಕೊಟ್ಟಿದ್ದೀನಿ. ಈಗ ನಿಮ್ಮದೇ ಪಕ್ಷದ ಸಚಿವರು ಶಿವಾನಂದ ಪಾಟೀಲ್ ಅವರು ಕನ್ನಡ ಶ್ರೀಗಳಿಗೆ ನಿರ್ಬಂಧ ವಿಧಿಸಿದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಅದು ಸರಿಯಾದ ನಿರ್ಧಾರ ಇಲ್ಲ. ಅವರು ಜಿಲ್ಲಾಧಿಕಾರಿ ಜೊತೆ ಮಾತಾಡಬಹುದಾಗಿತ್ತಲ್ಲ, ನಾವು ಅದ್ರ ಬಗ್ಗೆ ನಿಮ್ಮದೇ ಪಕ್ಷದಲ್ಲಿ ಬೆಂಬಲಿಗೆ ಈಗ ನೋಡಿ ದೊಡ್ಡ ಲೆವೆಲ್ ಅದು. ನಾನು ಅದನ್ನು ಮಾತಾಡೋಕ್ಕೆ ಭಾಳ ಸಣ್ಣವನಾಗ್ತೀನಿ. ನನಗೇನು ತಿಳಿದಿದೆ, ನನ್ನ ಅರಿವಿಗೆ ಏನು ಬಂದಿದೆ ಅದನ್ನು ನಿಮ್ಮ ಮುಂದಿಟ್ಟಿದ್ದೀನಿ. ಅದೆಲ್ಲ ಪಾಠ್ಯಾಗದವು. ನೋಡ್ರಿ ಇಲ್ಲಿನೂ ಸುಮ್ಮನೆ ಅದು. ಈಗ ಸರ್ಕಾರ ಕಾಲೇಜ್ ಆಗ್ಬೇಕಂತ ವಿರೋಧ ಮಾಡಿದವ್ರು ಯಾರು? ಬೇಡ ಅಂತ ಹೇಳಿದವ್ರು. ಸರ್ಕಾರಿ ಕಾಲೇಜು ಮೆಡಿಕಲ್ ಕಾಲೇಜ್ ಆಗಬಾರ್ದು ಹಿಂಗೆ ಅಂತ ಹೇಳಿ ಅದಕ್ಕೆ ವಿರೋಧ ಯಾರು ಮಾಡಿದಾರೋ ಅಷ್ಟು ಹೇಳಿಬಿಡ್ರಿ. ನಾ ಪರಾಣಿ ಎಂ ಬಿ ಪಾಟೀಲ್ ಪರ ಅದ ಅಂತ ಹೇಳ್ಯಾರ. ಅವರೇ ಅದು ಪರ ಅಂತೇಳಿ ಬೆಂಬಲ ಸೂಚಿಸಿ ಬಂದಾರಲ್ಲ. ನೋಡ್ರಿ ಇಲ್ಲಿ ಬಂದಾಗ ನೀವೇ ಮಾಧ್ಯಮ ಮಿತ್ರರೇ ಮುಖ್ಯಮಂತ್ರಿಗಳ ಪ್ರಶ್ನೆ ಕೇಳಿದ್ದೀರಿ. ಉಪಮುಖ್ಯಮಂತ್ರಿಗಳು ಅದೇನಿದೆ ಅದನ್ನು ನಿಮಗೆಲ್ಲ ಕೂಡ ಹೇಳಿದ್ದಾರೆ ಅವರು. ಅದನ್ನು ಅವ್ರಿಗೆ ಕೇಳ್ಬೇಕು ನೀವು. ನನಗೆ ಕೇಳಿದ್ರೆ ನಾ ಪರ ಅದೇನು ಸರ್ಕಾರಿ ಕಾಲೇಜ್ ಆಗಬೇಕು. ಪಾಟೀಲ್ ಅವರಿಗೆ ವೈಯಕ್ತಿಕವಾಗಿ ರಾಜು ಅವರು ಭೇಟಿಯಾಗಿ ಈ ಸಮಸ್ಯೆ ಇದೆ ಅಂತ ಏನಾದರೂ ಚರ್ಚೆ ಮಾಡ್ತೀವಿ? ಸಚಿವರು ಏನಾದರೂ ಚರ್ಚೆ ನಾವು ಅವರಿಗೆ ಸ್ವತಃ ಭೇಟಿಯಾಗಿ ನಾವು ಕೂಡ ಹೇಳಿದ್ದೀವಿ. ಎಂ ಬಿ ಪಾಟೀಲ್ ಹೇಳಿದ್ದಾರೆ, ಶಿವಾನಂದ ಪಾಟೀಲ್ ಹೇಳಿದ್ದಾರೆ, ಎಲ್ಲ ಎಮ್ ಎಲ್ ಎಗಳು ಕೂಡ ಹೇಳಿದ್ದಾರೆ. ಅದಕ್ಕೆ ಸಮ ಅವಕಾಶ ಬೇಕಾಗ್ತಾ ಇದೆ. ಒಂದು ನಿರ್ಧಾರಕ್ಕೆ ಸರ್ಕಾರ ಬರ್ತಾ ಇದೆ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಧನ್ಯವಾದ.